ಆಗಿದ್ದೀನಿ. ಯಾರಮ್ಮ ಹೇಳಿದ್ಲು? ಬ್ಯೂಟಿ ಪಾರ್ಲರ್ ಅಲ್ಲಿ ದುಡ್ಡು ಕೊಟ್ರೆ ವಯಸ್ಸನ್ನ ಕಡಿಮೆ ಮಾಡ್ತಾರೆ. ಆದ್ರೆ ಆ ಬ್ರಹ್ಮ ಕಡಿಮೆ ಮಾಡ್ಬೇಕಲ್ಲ. ಮಧು ಯಾಕೋ ತುಂಬಾ ಸುಸ್ತಾಗ್ತಿದೆ, ಮೆಟ್ಲಿಳಕ್ಕೆ ಆಗ್ತಿಲ್ಲ. ಕೈ ಹಿಡ್ಕೊಂಡು ಸ್ವಲ್ಪ ಹೆಲ್ಪ್ ಮಾಡೋ. ಸುಮ್ಮನೆ ಹೆಲ್ಪ್ ಮಾಡಕ್ಕಾಗಲ್ವಿ? ಮಸಾಲೆ ದೋಸೆಗೆ 200 ರೂಪಾಯಿ ಆಮೇಲೆ ಬಡಿತೀನಿ. ಹಿಡ್ಕೊಂಡು ಹೆಲ್ಪ್ ಮಾಡೋ ಪ್ಲೀಸ್. ನಾನ್ ಮಾತ್ರ ನೀನ್ ಬಿಡ್ಬೇಕಲ್ಲಪ್ಪ. ಪಾಂಡುರಂಗ ಗಂಡುಗಲಿ ಬಾಲ ಇಲ್ಲಿ. ನಿನ್ ಹೆಂಡತಿ ಈಗಲೇ 8 ತಿಂಗಳು ತುಂಬಿದ ಬಸ್ಲಿತ್ತಲ್ಲ, ಮೆಟ್ಟಿಳಿತಲ್ಲ. ನಿಜವಾಗ್ಲೂ ಬಸ್ಲಿ ಆಗ್ಬಿಟ್ರೆ ಗತಿಯೇನು? ಒಂದು ಕ್ರೇನು ಇದ್ದ JCP ಯಂತ್ರನ ತಂದು ಮನೇಲಿ ಇಟ್ಬಿಡೋಣ. ಯಜಮಾನ್ರಿ, ಇನ್ ಮುಂದೆ ಜಾಜಿ ಆಂಟಿಗೆ ನಡಿಯಕ್ ಆಗಲ್ವಲ್ಲ, ಏನ್ ಮಾಡ್ತೀರಾ? ಸೊಂಟದ ಮೇಲೆ ಕುಂಡ್ರಸ್ಕೊಂಡು ಕರ್ಕೊಂಡು ಹೋಗ್ತೀನಿ. ಜಾಜಿ ಆಂಟಿ ನಿಮ್ ಸೊಂಟದ ಮೇಲೆ ಕೂಡಿಸ್ಕೊಂಡ್ರೆ ನಿಮ್ ಸೊಂಟ ಲೊಟ ಲೊಟ ಅಂತ ಮುರಿದೋಗುತ್ತೆ ಅಷ್ಟೇ. ಇನ್ ಎಷ್ಟು ದಿನ ಅಂತ ಕಾಯೋದು? ಮಗನ ಎತ್ಕೊಂಡು ಮುದ್ದಾಡೋ ಮುಂಚೆನೆ ನಾನು ಸಾಯ್ಬೇಕೇನೋ? ಮಾತ್ರ ಶಿವ್ರೆ, ತಮಗೆ ಬೇಕು ಅಂದ್ಕೂಳೆ ಮೊಮ್ಮಗನ್ ಕರ್ಕೊಂಡು ಬರೋದಕ್ಕೆ ಅದೇನು ಫುಟ್ಬಾಲ್ ಸಿಕ್ಕ ಗೊಂಬೆನೆ ಎಲ್ಲ ಆಗುತ್ತೆ ಬಿಡಿ. ಅಲ್ಲಿವರೆಗೂ ನಾನು ಬದುಕಿರ್ಬೇಕಲ್ಲ. ನಮ್ಮದು ಗಂಡಸಲ್ಲಿ ವಂಶ. ಈ ವಂಶದ ಗಂಡಸರಿಗೆ ತಲೆಯಲ್ಲಿ 2 ಸುಳಿ ಇರುತ್ತೆ. ಎರಡು ಸುಳಿ ಅಂದ್ರೆ ಏನು? 2 ಸುಳಿ ಇದ್ರೆ 2 ಮದುವೆ ಆಗುತ್ತೆ ಅಂತ ಅರ್ಥ. ನೀನೇನ್ ಬೇಕಾಮತ್ತಿ ವ್ರತಸ್ಥ ಆಗಬೇಕಾದ ಅಗತ್ಯ ಇಲ್ಲ. ಯಾವ್ದಾದ್ರೂ ಒಂದು ಎಳೆ ಹುಡುಗಿನ ಕಟ್ಕೊಂಡು ಬಂದು ಸಂಸಾರ ಮಾಡಿ ನಮ್ಮ ವಂಶನ ಬೆಳೆಸೋ. ಅಂದ್ರೆ ಬೆಣ್ಣೆ ಇಟ್ಕೊಂಡು ತುಪ್ಪ ಕಲಿತಾರಪ್ಪ. ಅಂದ್ರೆ ಎಳೆ ಹುಡುಗಿ ನಾನೇ ಇಲ್ವಾ? ನೀವೆಲ್ಲ ಸೇರಿ ನನ್ನ ಗೇಲಿ ಮಾಡ್ತಿದ್ದೀರಾ? ನೋಡ್ತಾರೆ, ಇನ್ 15 ದಿನದಲ್ಲಿ ನಾನು ಸ್ಲಿಮ್ ಆಗಿ ತೆಳ್ಳಗೆ ಬೆಳ್ಳಗೆ ಸಪೂರ ಆಗ್ಬಿಡ್ತೀನಿ. ಸಣ್ಣಗಾಗೋದಕ್ಕೆ ಏನಾದ್ರು ಮಾತ್ರೆ ತಂದ್ಕೊಡ್ರಿ. ಮೇಡಮ್ ಅವರೇ, ಈ ಮಾತ್ರೆಗಳನ್ನು ತಗೊಂಡ್ಬಿಟ್ರೆ ದಪ್ಪ ಆಗ್ಬಿಡ್ತಾರೆ. ತೆಳ್ಳಗೆ ಆಗ್ಬೇಕು ಅಂದ್ರೆ ಚೆನ್ನಾಗಿ ವ್ಯಾಯಾಮ ಮಾಡ್ಬೇಕು, ಮೈನ ದಂಡಿಸ್ಬೇಕು. ಆ ಏರೋಬಿಕ್ಸ್ ಹೇಮ ಬಂದ್ರೆ ನಿಮ್ಮನ್ನ ಹಣ್ಣಗಾಯಿ ನೀರ್ಗಾಯಿ ಮಾಡಿ ಬೆಂಡೆತ್ತಿ ಬೆವರಿಸಿ ಅರ್ಧ ಮಾಡ್ಬಿಡ್ತಾರೆ. ಹಾಗಿದ್ರೆ ಆ ಹೇಮನ್ಗೆ ಬೇಗ ಬರೋದಕ್ಕೆ ಹೇಳಿ. ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ. ಅದು ಸರಿ ಬಿಡಿ, ದುಡ್ಡು ಖರ್ಚು ಮಾಡೋದು ನಾನ್ ತಾನೆ. ಏರೋಬಿಕ್ಸ್ ಹೇಮ ಅಂತ. ಬ್ರೇಕ್ ಫ್ಯಾಕ್ಟ್ರಿ ಅಲ್ಲಮ್ಮ, ಏರೋಬಿಕ್ಸ್. ಏರೋಬಿಕ್ಸ್ ಅಲ್ಲಿ ಸಣ್ಣಗಿರೋರ್ನ ದಪ್ಪ ಮಾಡ್ಬೋದು, ದಪ್ಪಗಿರೋರ್ನ ಸಣ್ಣ ಮಾಡ್ಬೋದು. ನಿಮ್ ಹತ್ರ ಎತ್ರೋಬಿಕ್ಸ್ ಇಲ್ವಾ? ಅಂದ್ರೆ ಕುಳ್ಳಿಗಿರೋರ್ನ ಎತ್ತರ ಮಾಡೋದು. ಏರೋಬಿಕ್ಸ್ ಅಲ್ಲೇ ಎಲ್ಲ ಆಗತ್ತೆ. ಹೌದಾ? ಸ್ವಲ್ಪ ಪಾಂಡುರಂಗ ಅವರಿದ್ರೆ ಕರೀತೀರಾ? ಅಣ್ಣಯ್ಯ, ವೆಲ್ಕಮ್ ಟು ಅವರ್ ಮನೆ ಹೇಮ. ಕಣ್ಣು ಮಿಟಿಕ್ಸ್ತೇನೆ ಹಾಗೆ ನಿಂತ್ಕೊಂಡಿರು. ಕಣ್ಣು ತುಂಬಾ ನೀನು ನಂಗೆ ತುಂಬ್ಕೊಂಡ್ಬಿಡ್ತೀನಿ. ಯಾಕೆ? ಮತ್ತಿನ್ನೇನು ಹೇಮ, ನೀನ್ ತಿಂಗಳು ಇಷ್ಟೊಂದು ಸ್ಲಿಮ್ ಆಗ್ತಾ ಇದ್ರೆ ನನಗೆ ಗುರ್ತೇ ಸಿಕ್ಕಲ್ಲಪ್ಪ. ಆ ನಿನ್ನ ಕಣ್ಣು ಕನ್ಯಾಕುಮಾರಿ, ಆ ನಿನ್ನ ಕೆನ್ನೆ ಕಾಶ್ಮೀರ, ಆ ನಿನ್ನ ಮೂಗು ಮೈಸೂರು, ಆ ನಿನ್ನ ಬಾಯಿ ಬೊಂಬಾಯಿ. ಕಲ್ಲ ಹೇಳಕ್ಕೆ ಆಗಲ್ಲ. ಟೋಟಲ್ ಆಗಿ ನೀನು ಆಲ್ ಇಂಡಿಯಾ ಟೂರು. ಮದುವೆ ಆಗಿದ್ರು ಬಂದು ಹುಡುಗಿರ್ಗೆಲ್ಲ ಲೈನ್ ಹೊಡಿತಾ ಇರ್ತಾರೆ. ಮದುವೆ ಆಗಿರೋ ಬ್ರಹ್ಮಚಾರಿ ನಾನಿದ್ದೀನೇನು? ನಾನೇ ಬೇಡ, ಮಾಡ್ತೀನಿ. ಜಾಜಿ ಅವರೇ, ಏರೋಬಿಕ್ ಹೇಮ ಬಂದಿದ್ದಾಳೆ. ನೀವು ಈ ತಕ್ಷಣ ಅಲ್ಲಿಗೆ ಹೋಗ್ತಿದ್ರೆ ಪಾಂಡುರಂಗ ಅವಳ ಪಾರ್ಕ್ಗೋ ಪಿಕ್ನಿಕ್ಗೋ ಹಾಕೊಂಡು ಹೋಗ್ಬಿಡ್ತಾನೆ. ಹೌದಾ? ಮಸಾಲೆ ದೋಸೆಗೆ ಆಗೇ ದುಡ್ಡು ಕೊಟ್ಟಲ್ಲ, ಕರ್ಕೊಂಡು ಹೋಗೋ. ನನ್ನ ಹೆಸರು ಜಾಜಿ ಅಂತ. ನಾನೇ ನಿಮ್ಮನ್ನ ಕರ್ಸಿದ್ದು. ನಿಮ್ಮನ್ನ ಸಣ್ಣ ಮಾಡ್ಬೇಕಾ? ಆಗದೇ ಇಲ್ಲ ಅಲ್ವಾ? ಆಗಲ್ಲ. ಒಬೇಸಿಟಿ ಸಿಟಿ ಲಿಮಿಟ್ ದಾಟಿ ಆಚೆ ಹೋಗಿರೋದ್ರಿಂದ ಇವ್ರನ್ನ ಸಣ್ಣ ಮಾಡೋದು ತುಂಬಾ ಕಷ್ಟ. ಅದು ಏನು ಹೇಳಿದೆ ಅಂತ ಸ್ವಲ್ಪ ಅರ್ಥ ಆಗಂಗೆ ಹೇಳಿ. ಅಂದ್ರೆ ಫಸ್ಟ್ ಸ್ಟೇಜ್ ನಲ್ಲಿ 20 kg ತೂಕ ಜಾಸ್ತಿ ಇದ್ದಾಗ ಅದನ್ನ ಇಳಿಸ್ಬಿಡ್ಬೋದು. ಸೆಕೆಂಡ್ ಸ್ಟೇಜ್ ನಲ್ಲಿ 40 kg ತೂಕ ಜಾಸ್ತಿ ಇದ್ದಾಗ ಅದನ್ನ ಸ್ವಲ್ಪ ಕಷ್ಟಪಟ್ಟು ಇಳಿಸ್ಬೇಕಾಗತ್ತೆ. ಮತ್ತೆ ಈ ತರ ಸ್ಟೇಜ್ ಅಲ್ಲಿ ಆಳುಗಾಳು 2 ತೂಕ ಒಬ್ರಲ್ಲೇ ಇರುತ್ತೆ. ಇಂಥ ಟೈಮ್ನಲ್ಲಿ ಬೋನ್ ವೇಟು ಮಸಲ್ ವೇಟ್ ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಅಂದ್ರೆ 15 ಡಬ್ಬದಲ್ಲಿ ತುಂಬಿಸುವಷ್ಟು ಕೊಬ್ಬು ಇವರಲ್ಲೇ ಇದೆ. ಸಾಲದು ಅಂತ ಈಗ ನೀನು ಸೇರ್ಕೊಂಡ್ಯಾ? ನೋಡಿ, ಅದೆಲ್ಲ ನನಗೆ ಗೊತ್ತಿಲ್ಲ. ಇನ್ನು 15 ದಿನದಲ್ಲಿ ನಾನು ಸಣ್ಣಗಾಗಿ ಚಪ್ಪಲ್ ತರ ಕಾಣ್ಬೇಕು. ಯಾಕೆ ನಕ್ಕಿದ್ದು? ಏನು ಈ ಮನೆಯಲ್ಲಿ ನಗೋದಕ್ಕೂ ಟ್ಯಾಕ್ಸ್ ಇದೆಯಾ? ಹೇಮ, ಇದನ್ನ ನೀನು ಚಾಲೆಂಜ್ ಆಗಿ ತಗೋ. ಆನೆನ ಜಿಂಕೆ ಮರಿ ಮಾಡಿದ್ರೆ ನೀನು ಗಿನ್ನಿಸ್ ರೆಕಾರ್ಡ್ ಸೇರ್ಕೊಂತೀಯ. ರಂಗ ಅವರೇ, ನಿಮಗೋಸ್ಕರನಾದ್ರೂ ನಾನು ಇವ್ರನ್ನ ಸಣ್ಣ ಮಾಡ್ತೀನಿ ಬಿಡಿ. ಚಂಪಾ, ನೀನಕ್ಕೆ ಬಂದೆ ಇಲ್ಲಿ? ನಾನು
ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ. ಚಂಪಾನ್ ಫಾಲೋ ಮಾಡಿ, ಅವಳು ಕರೆಕ್ಟ್ ಆಗಿ ಮಾಡ್ತಿದ್ದಾಳೆ. 1 2 3 4 5 6 7 8 ಏನು ಎಲ್ಲರೂ ಸಾಮೂಹಿಕವಾಗಿ ಅಭ್ಯಾಸ ಶುರು ಮಾಡ್ಬಿಟ್ಟಿದ್ದೀರಾ? ನಮಸ್ತೆ ಆಂಟಿ. ಏನ್ ಹೇಮ ಚಿಕ್ಕಮ್ಮನ ಕರ್ಕೊಂಡ್ಬಿಟ್ಟಿದ್ಯಾ? ನಾನಕ್ಕನೋ ನಿನ್ನ ಮಾತೋಶ್ರೀ. ಏನಿದೆ ನಿಮ್ಮ ಅವತಾರ? ಅಪ್ಪ ನೋಡ್ರಿಯಾ ನಿನ್ನ ಡಾರ್ಲಿಂಗ್ನ? ಹೇಮ ಎಲ್ರಿಗೂ ಹೇಳ್ಕೊಡ್ತಾ ಇದೀಯ, ನನಗೇನು ಹೇಳ್ಕೊಡಲ್ವಾ? ಬೇಕಾದ್ರೆ ಏನು ಮತ್ತು ಹೇಳ್ಕೊಡು, ನಾನು ಮಾಡ್ಬಿಡ್ತೀನಿ. ನಾನು ಸ್ವಲ್ಪ ಹಾಡುಗೀಡು ಎಲ್ಲ ಹಾಕ್ತೀನಿ, ಡಾನ್ಸ್ ಮಾಡ್ಕೊಂಡು ಮಾಡೋಣ, ತುಂಬಾ ಚೆನ್ನಾಗಿರುತ್ತೆ. ಸುಮ್ಮನೆ ಕೂತಿದ್ದೀರಲ್ಲ. ಮೇಡಮ್ ಅವರೇ, ನೀವು ಬಂದು ಸುಮ್ಮನೆ ನಾನಿ ಮನೆಗೆ ಬಂದಾಗ ಫುಲ್ ಫ್ಯಾಮಿಲಿ ಟೈಮ್ ಕಟ್ಕೊಂಡೆ ಬಂದಿದ್ದು. ಬೇಕಾದ್ರೆ ನೀವು ಬಂದು ಡ್ಯಾನ್ಸ್ ಮಾಡಿ. ಅಮ್ಮ ಇದು ತುಂಬಾ ಅನ್ಯಾಯ. ಮನೆ ಸೊಸೆ ಆದ ಮಾತ್ರಕ್ಕೆ ಅಣ್ಣನ ಕಾಲ್ ಹೀಗ ತುಳಿಯೋದು. ಸ್ವಲ್ಪನಾದ್ರೂ ಭಯ ಭಕ್ತಿ ಬೇಡವಾ? ಭಯಂಕರ ಸೊತೆಗೆ ಭಯ ಭಕ್ತಿ ಎಲ್ಲಿರುತ್ತಮ್ಮ? ಅವಳು ಸಣ್ಣ ಮಾಡಕ್ ಹೋಗಿ ಇವನು ಕಾಲು. ಏನು ಯಜಮಾನ್ರೆ, ಕಾಲ್ ತುಂಬಾ ನೋವ್ತಾ ಇದ್ಯಾ? ಇಲ್ಲಮ್ಮ, ಪದ ಹೇಳ್ತಾ ಇದೆ. ಏನಂತ? ಹೋದೆಯ ದೂರ ಹೋ ಜೊತೆಗಾರ ಅಂತ ಈ ಕಾಲ ನೋಡ್ಕೊಂಡು ಈ ಕಾಲ ಪದ ಹೇಳ್ತಾ ಇದೆ. ಆ ಕಾಲ್ನ ನನಗೆ ಒಪ್ಸಿ ರಿಪೇರಿ ಮಾಡಿ 2 ಕಾಲ್ಗಳ ಜೊತೆಯಾಗಿರೋ ಹಾಗೆ ಮಾಡ್ತೀನಿ. ಏ ಚಂಪಾ, ನನ್ ಗಂಡನ್ ಕಾಲ ನೀನೇನ ರಿಪೇರಿ ಮಾಡೋದು? ನಾನೇ ಮಾಡ್ತೀನಿ. ಅದು ಸರಿನೇ ಬಿಡಿ. ಯಜಮಾನ್ರ ಕಾಲ ನೀವ್ ತಾನೇ ಮುರ್ದಿದ್ದು, ನೀವೇ ಸರಿ ಮಾಡಿ. ಡಾಕ್ಟರ್ ಏನ್ ಹೇಳೋದು? ಚೆನ್ನಾಗಿ ಓಡಾಡ್ಬೇಕು ಅಂತ ತಾನೆ ಹೀಗೆ ಕೂತಿದಿರಲ್ಲ, ಎದ್ದು ಓಡಾಡ್ರಿ. ಆಗಲ್ಲ ಮೇಡಮ್ ಅವರೇ. ಪತ್ರ ಬಿಟ್ಲಾ? ಹಿಂದೇನೆ ಇದೀವಿ, ಹೇಳಿ ಅದಕ್ಕೆ. ಕರ್ಕೊಂಡೋಗಿ ಇವ್ರನ್ನ ಚೆನ್ನಾಗಿ ವಾಕಿಂಗ್ ಮಾಡಿಸು. ಯಾವ ಜನ್ಮದಲ್ಲಿ ನೀನು ನರ್ಸ್ ಆಗಿದ್ದೆ? ನೀವ್ ಯಾವ ಜನ್ಮದಲ್ಲಿ ಡಾಕ್ಟರ್ ಆಗಿದ್ರು ಅದೇ ಜನ್ಮದಲ್ಲಿ. ಸಲಿಗೆ ಕೊಟ್ಬಿಟ್ರೆ ನೆತ್ತಿ ಮೇಲೆ ಹತ್ತಿ ಕೂತ್ಕೊಂಡ್ಬಿಡ್ತಾಳೆ. ನಿನ್ನ ನರ್ಸ್ ಕೆಲಸ ಮುಗೀತು, ಅಡಿಗೆ ಮನೆಗೆ ಹೋಗಿ ಒರೆಸು. ಪಾಂಡ್ರಂಗವ್ರೆ, ಹೇಗಿದೆ ಈಗ ನಿಮ್ ಕಾಲು? ವಿಷಯ ನಿಮಗೂ ಗೊತ್ತಾಗೋಯ್ತಾ? ಅಯ್ಯೋ, ನಮ್ಮ ಮಹಿಳಾ ಸಂಘದಲ್ಲಿ ಎಲ್ಲ ನಿಮ್ ಕಾಲಿಂದೇ ಕತೆ. ನೋಡ್ರಿ, ಇಷ್ಟು ದಿವಸ ಜೊತೆನಲ್ಲೇ ಒಟ್ಟಿಗೆ ವಾಸ ಮಾಡಿ ಈಗ ಈ ಕಾಲು ಬಿಟ್ಟು ಹೋಗ್ತಾ ಇದೆ. ನಿಮ್ ಹೆಂಡತಿ ನಿಮ್ ಕಾಲ್ ತೊಳೆದಂತೆ. ಅಮೃತ ತಗೊಳ್ಳಿ, ಸೇರ್ತೀನಿ. ಮಹಿಳಾ ಸಂಘದವರು ನಮಸ್ಕಾರ, ಚೆನ್ನಾಗಿದ್ದೀರಾ? ನಾವೇನೋ ಚೆನ್ನಾಗಿದ್ದೀವಿ, ನೀವೇನೋ ನಿಮ್ ಯಜಮಾನ್ರ ಕಾಲ್ ತುಳಿದ್ ಬಿಟ್ರಂತೆ. ಗೊತ್ತಿದ್ದಲ್ಲ, ಅದು ನನ್ ಕಾಲ್ ಸುಮ್ಮನೆ ಸ್ವಲ್ಪ ಹಾಗೆ ಸೋಪ್ತು ಅಷ್ಟೇ. ಅಮೃತ, ಸೋಕಿದ್ಕೇನೆ ಎಷ್ಟು ಅಪ್ಪಿ ತಪ್ಪಿ ತುಳಿದು ಬಿಡ್ತೀರಿ ಇನ್ನೆಷ್ಟು? ತಮಾಷೆ ತಮಾಷೆ ಮಾಡ್ತೀರಾ? ಜಾಜಿ ಅವ್ರೆ, ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ? ನೀವು ಪಾಂಡ್ರಂಗನ್ ಕಾಲನ ಭಕ್ತ ಕುಂಬಾರದಲ್ಲಿ ತುಳ್ದಂಗೆ ತುಳ್ದಿದ್ದಕ್ಕೆ ತಾನು ಹಿಂಗಾಗಿದ್ದು. ಅಮೃತ, ಎಲ್ಲ ಹೆಂಡ್ತಿರು ಗಂಡನ ಪಾದಕ್ಕೆ ಕೈಯಿಂದ ಸೇವೆ ಮಾಡಿದ್ರೆ ನಮ್ಮ ಮನೆ ಮೇಡಮ್ ಅವರು ಕಾಲಲ್ಲಿ ಸೇವೆ ಮಾಡ್ತಾರೆ. ಇವ್ರ ಕಾಲೇನೋ ದೊಡ್ಡ ವಿಷಯನ ಮಾತಾಡ್ತಿದ್ದೀರಾ? ಅದೇನು KR ಪುರಂ ಬ್ರಿಡ್ಜಾ? ಮಹಿಳಾ ಸಂಘದ ಬಗ್ಗೆ ಮಾತಾಡ. ಮೀಟಿಂಗ್ ಎಲ್ಲ ಚೆನ್ನಾಗಿ ನಡೀತಿದೆ ತಾನೆ? ಓ, ತುಂಬಾ ಚೆನ್ನಾಗಿ ನಡೀತಾ ಇದೆ. ಏನ್ ಜಾಜಿ ಅವರೇ, ಇಷ್ಟ ಸಣ್ಣ ಆಗ್ಬಿಟ್ಟಿದ್ದೀರಾ? ಸಣ್ಣ ಆಗಿದ್ದೀರಾ ಅಂದ್ರಲ್ಲ, ಅದಕ್ಕೆ ಹೊಟ್ಟೆ ಕಿಚ್ಚು ಅಂತ ನಗ್ತಾ ಇದ್ದಾರೆ. ಫಿಕ್ಸ್ ಮಾಡಿದೆ ನೋಡಿ, ಸಣ್ಣ ಆಗ್ಬಿಟ್ಟೆ. ಇವ್ರಿಗೆ ಕಂಪ್ನಿ ಕೊಟ್ಟೆ ನೋಡಿ, ಕಾಲು ಮುರಿದೋಗ್ಬಿಡ್ತು. ಹೆಣ್ಮಕ್ಳ ಮಧ್ಯೆ ನಿಮ್ದೇನ್ರಿ ಮಾತು? ಎಂದೋಗ್ರಿ ಆ ಕಡೆ. ಆಯ್ತು, ನೀವು ಅಧ್ಯಕ್ಷರು ಮಾತಾಡ್ಕೊಳ್ಳಿ, ನಾವು ಕಾರ್ಯದರ್ಶಿಗಳು ಸೇರ್ತಾ ಕಷ್ಟ ಸುಖ ಹಂಚ್ಬೇಕು. ಅದು ಹೇಳ್ಕೊಂಡು ಹೋಗೋ ಆ ಕಡೆ. ಕುಂತಾ ಇದಾರೆ ಅವರು ಮೆಟ್ಲು ಇಳಿಯುವಾಗ ಕಾಲು ಉಳುಕು ಅಷ್ಟೇ. ಕಾಲು ಉಳುಕಿದ್ದಲ್ಲ, ನೀವೇ ತುಳಿದಿದ್ದು ಅಂತ ನಮಗೂ ಗೊತ್ತು. ಯಾರು ಹೇಳಿದ್ರು? ನಮ್ಮ ಮಹಿಳಾ ಸಂಘಕ್ಕೆ ಹೇಮಾ ಅವರು ಎರೋಬಿಕ್ ಹೇಳ್ಕೊಡಕ್ ಬರ್ತಾರೆ. ಅವರೇ ನಮ್ಗೆ ಹೇಳಿದ್ದು, ನೀವು ನಿಮ್ ಗಂಡನ ಕಾಲ್ನ ತುಳಿದಿದ್ದು ಅಂತ.
ಮಹಿಳಾ ಸಂಘದವ್ರು ಬಂದಾಗ ನಿಮ್ ಭಾವ ನಾನು ಎಷ್ಟು ಆಡ್ಕೊಂಡ್ರು ಗೊತ್ತಾ? ಅವ್ರ ಜೊತೆ ಪದ್ದೂ ಸೇರ್ಕೊಂಡಿದ್ದ ಕಣ. ಪಂಕ್ತಿ ಭೇದ ಮಾಡ್ಬಾರ್ದು ಅಂತ ಹಂಗ್ ಮಾಡ್ದೆ ಜಾಜಿ ಅವ್ರೆ. ಸಾಕು ಸುಮ್ಮನೆ ಬಿಟ್ಲಾ? ನನ್ಗೇನೋ ನಿಮ್ ಭಾವನ ಕಾಲ್ ನಿಜವಾಗ್ಲೂ ಮುರಿದಿದ್ಯೋ ಅಥವಾ ಸುಮ್ಮನೆ ನಾಟಕ ಆಡ್ತಿದಾರಂತ ಅನುಮಾನ ಇದೆ ಕಣ. ಅದಕ್ಕೆ ನಾನೇ ನೋಡಿದೀನಿ ಬಾವ ಕಾಲ್ ನೋವಿಗೆ ಅಂತ ಮಾತ್ರೆ ತಗೊಂತಾ ಇರೋದು. ಅದು ನಾಟಕ ಇರ್ಬೋದಲ್ವಾ? ನಾನು ಗಮನಿಸ್ತಾ ಇರ್ತೀನಿ. ಅವರು ಯಾರಾದ್ರೂ ಇದ್ರೆ ಕುಂಡ್ಕೊಂಡ್ ನಡೀತಾರೆ, ಇಲ್ಲಾಂದ್ರೆ ಸರಾಗೋಗಿ 2 ಕಾಲಲ್ಲೂ ನಡೀತಾರೆ ಕಣ. ಇವತ್ತು ರಾತ್ರಿ ಬಾವ ಮಲಗಿರುವಾಗ ಬ್ಯಾಂಡೇಜ್ ಬಿಚ್ಚಿ ಚೆಕ್ ಮಾಡ್ಬೋಣ. ಮೂಳೆ ಕಾಲ್ ಒಳಗಿರುತ್ತೆ, ಬ್ಯಾಂಡೇಜ್ ಬಿಚ್ಚಿದ್ರೆ ಗೊತ್ತಾಗಲ್ಲ, ಕಾಲ್ನೇ ಕಟ್ ಮಾಡ್ಬೇಕು. ಇವತ್ತು ರಾತ್ರಿನೇ ಆಪರೇಷನ್. ಅಯ್ಯೋ ಅಂತ ಕೆಲಸ ಏನೋ ಮಾಡಕ್ ಹೋಗ್ಬೇಡಿ. ಸುಮ್ಮನೆ ಅವ್ರನ್ನ ಗಮನಿಸಿ ಅವ್ರ ಕಾಲ್ ಮುಟ್ಟಿದ್ದೇನು ಅಂತ ನನ್ಗೆ ಹೇಳಿ. ಸುಮ್ಮನೆ ಹೇಳಕ್ಕಾಗಲಿ. ನನ್ನ ಕಥೆ ಯಾಕೆ ಹೇಳಿ ಚಂಪಾ? ಹೋಗ್ಲಿ ಬಿಡು, ವಿಚಾರಿಸ್ಕೊಳ್ಳೋದಕ್ಕೆ ನೀನಾದ್ರೂ ನನ್ನ ಪರವಾಗಿದೆಯಲ್ಲ. ನಿಮ್ ಪರನೇ, ಆದ್ರೆ ನೀವೇ ಇನ್ನೂ ಪರವನಿಗೆ ಕೊಟ್ಟಿಲ್ಲ. ಈ ತರ ಶಾಕ್ ಕೊಟ್ಟುಬಿಟ್ರೆ ಸಾಕು, ನೋವು ಅನ್ನೋದು ಕಿರುಬೆರಳಿಂದ ಮೆದುಳವರೆಗೂ ಹೊಟ್ಟೋಗ್ಬಿಡುತ್ತೆ. ಹೋಗ್ಲಿ, ನಿಮ್ ಕಾಲ್ ಕೊಡಿ, ನಾನು ಓದ್ತೀನಿ, ಆಗ ನೋವೆಲ್ಲ ಹೋಗುತ್ತೆ. ಈ ದೃಶ್ಯ ಏನಾದ್ರೂ ನಮ್ಮ ಮನೆ ಮೇಡಮ್ನವ್ರು ನೋಡ್ಬಿಟ್ರೆ ಆಮೇಲೆ ನಿನ್ ಕಾಲೇ ಮುರಿದಾಕ್ಬಿಡ್ತಾರೆ. ಏನು ಇಬ್ರು ಚೆಕ್ ಮಾಡಕ್ ಬಂದ್ಬಿಟ್ಟ? ಹೌದು, ನಿನಗೆ ಇಲ್ಲೇನ್ ಕೆಲಸ? ಬಾವ ಮಹಿಳಾ ಸಂಘದ ಅಧ್ಯಕ್ಷರು ಬಂದಿದ್ರು. ಅದೇ ವಯಸ್ಸಾದವ್ರ ಬಗ್ಗೆ ಮಾತಾಡ್ಬೇಡ್ರ, ನನ್ಗೆ ಇಷ್ಟ ಆಗಲ್ಲ. ಬೇಕಿದ್ರೆ ಕಾರ್ಯದರ್ಶಿ ಬಗ್ಗೆ ಮಾತಾಡ್ರು, ಅವಳು ತುಂಬಾ ಸುಂದರವಾಗಿದ್ದಾಳೆ. ಕಾರ್ಯದರ್ಶಿನೇ ನಿಮ್ ಕಾಲ್ ಬೇಗ ಗುಣ ಆಗ್ಲಿ ಅಂತ ಗಿಫ್ಟ್ ಕೊಟ್ಟು ಹೋಗಿದ್ದಾಳೆ. ಕಾರ್ಯದರ್ಶಿಯಿಂದ ನನಗೆ ಗಿಫ್ಟ ಕೊಡೋ ಇಲ್ಲಿ. ಏನಿರಬಹುದು ಕುತೂಹಲ ತಡಿಯಕ್ಕಾಗ್ತಾ ಇಲ್ಲ. ಒಂದ್ಸಲ ನೋಡೇ ಬಿಡ್ತೀನಿ. ಏನಾಯ್ತು ಪಾಂಡ್ರಂಗ? ಆ ಕಾರ್ಯದರ್ಶಿ ಆಗ್ಬಿಟ್ಟಿದ್ದಕ್ಕೆ ಕಾಲೇ ಮುರಿದೋಯ್ತು. ಆಗ್ಬಿಟ್ಟಿದ್ದು ಕಾರ್ಯದರ್ಶಿ ಅಲ್ಲ, ಮತ್ತೆ ಜಾಜಿ ಎತ್ಗೆ. ಯಾಕೆ ಹೇಳ್ತಾ ಇದೀಯಾ? ಏನಾಯ್ತು? ನಮ್ಮ ಯಜಮಾನ್ರ ಕಾಲು ಡಬಲ್ ಡ್ಯಾಮೇಜ್ ಆಗೋಯ್ತು. ಆ ಡಬ್ಬಲ್ ಸೊಸೆ ಮತ್ತೆ ಕಾಲ್ ಮುಳ್ಸಾಕ್ಬಿಟ್ಲ? ಏನೋ ಚೆಕ್ ಮಾಡಕ್ಕೆ ಅಂತ ಒಂದ್ ಡಬ್ಬಿ ಕೊಟ್ಟು ಕಳ್ಸಿದ್ರು. ಅದು ನೋಡ್ತಿದ್ದಂಗೆ ಯಜಮಾನ್ರು ಹೆದರ್ಕೊಂಡು ಓಡೋದಕ್ ಪ್ರಯತ್ನ ಪಟ್ರು, ಮತ್ತೆ ಬಿದ್ದು ಕಾಲ್ ಮುರ್ಕೊಂಡ್ರು. ಅವಳನ್ನ ಕಟ್ಟಿಕೊಂಡಾಗಿಂದ ನನ್ನ ಮಗ ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾನೆ. ಕಣ್ಣೀರಲ್ಲೇ ಕೈ ತೊಳಿತಾ ಇದ್ದಾನೆ. ಬೇರೆ ನನ್ನಿಂದ ಬೇಕಾಗೇ ಇಲ್ಲ. ಅತ್ತೆ, ನೀವು ಹೂ ಅಂದ್ರೆ ಯಜಮಾನ್ರನ್ನ ಊರಿಗೆ ಕರ್ಕೊಂಡು ಹೋಗಿ ಅವ್ರ ಕಾಲ್ ರಿಪೇರಿ ಮಾಡಿಸಿ ರಾಜ್ಕುಮಾರಿ ತರ ಕರ್ಕೊಂಡ್ ಬರ್ತೀನಿ. ಅವಳು ಒಪ್ಪಬೇಕಲ್ಲೇ? ಯಾರು ಒಪ್ಲಿ ಬಿಡ್ಲಿ, ನಾನ್ ಮಾಡೋ ಕೆಲ್ಸ ಅದೇ. ಮಹಿಳಾ ಮಣಿಗಳೇ, ನಿಮಗೆ ನಮಸ್ಕಾರ ಮಾಡೋಣ ಅಂದ್ರೆ ಕೈಗಳು ಒಪ್ಪಿದ್ರು ಕಾಲು ಸಪೋರ್ಟ್ ಮಾಡ್ತಾ ಇಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಅಯ್ಯೋ, ಏನ್ರಿ ಮತ್ತೆ ಏಟಾಗಿದೆ? ನೋಡಿ ಆಂಟಿ, ನಮ್ಮ ಅಣ್ಣನ ಕಾಲು ಮೊದಲಿಗಿಂತ ಡ್ಯಾಮೇಜ್ ಆಗಿ ಈಗಲೂ ಅವ್ರನ್ನ ಕೆಳಗೆ ಕಳಿಸ್ಬಿಡೋಗಿದೆ. ಏಟ್ ಬಿದ್ದವರಿಗೆ ಮತ್ತೆ ಏಟ್ ಬಿದ್ದ. ಬಿದ್ದಿರೋ ಏಟ್ಗೆ ಕಾಲ ಎಗರೋಗ್ಬೇಕಾಗಿತ್ತು. ಇದು ಇನ್ನೂ ಇವ್ರ ಜೊತೆ ನೇತಾಡ್ತಾ ಇದೆ ಅಂದ್ರೆ ಇವ್ರ ಕೈಗಳು ಮಾಡಿರೋ ಅದೃಷ್ಟ. ಪದ್ಮಜ, ಯಾವಾಗ ಬಂದ್ರಿ? ಅವಾಗ್ಲೇ ಬಂದ್ವಿ. ರಾಜಿಯವ್ರೆ, ನಾವ್ ಹೇಳ್ದೆ ಹೋದ್ರು ನಿಮ್ ಗಂಡನ ಕಾಲನ ನೀವೇ ತುಳಿದ್ರಿ ಅಂತ ರಾಜೇಶ್ವರಿ ಅವ್ರಿಗೆ ಗೊತ್ತಾಗೋಗ್ಬಿಟ್ಟಿದೆ. ರಾಜೇಶ್ವರಿ ಗೊತ್ತಾಗೋಯ್ತಾ? ಯಾರೇ ಹೇಳಿದ್ದು? ಹೇಮನಿ ಹೇಳಿರ್ಬೇಕು ಅನ್ಸುತ್ತೆ. ಹೇಮನ ಅವಳಿಗೆ ಫೋನ್ ಮಾಡಿ ಏನ್ ಮಾಡ್ಲಿ ನೋಡಿ. ಮೇಡಮ್ ಅವರೇ, ಇದರಲ್ಲಿ ಆ ಹೇಮಂತ್ ಏನು ತಪ್ಪಿಲ್ಲ. ರಾಜೇಶ್ವರಿ ಅವರು ನಿಮ್ಮನ್ನು ಕೇಳ್ಕೊಂಡು ಫೋನ್ ಮಾಡಿದ್ರು. ನೀವು ಮೇಕಪ್ ನಲ್ಲಿ ನಿರತರಾಗಿದ್ರಿ. ಅದಕ್ಕೆ ನಾನೇ ಮಾತಾಡೋದಕ್ಕೆ ಶುರು ಮಾಡಿದೆ. ಯಾಕ್ರಿ ವಾಯ್ಸ್ ಒಂಥರ ಇದೆಯಲ್ಲ ಅಂದ್ರು. ಅದಕ್ಕೆ ನಾನು ನಮ್ಮ ಮನೆಯವರು ನನ್ನ ಕಾಲನ್ನ ಮುರಿದಾಕ್ಬಿಟ್ರು ಅಂತ ಹೇಳ್ಬಿಟ್ಟೆ. ನಾನ್ ಕಾಲ್ ಮಾಡ್ತಿದ್ದೆ ಅಂತ ಯಾಕ್ರಿ ಹೇಳಿದ್ರಿ? ಮೇಡಮ್ ಅವರೇ, ನನ್ನ ಕಾಲನ್ನ ನಾನೇ ಮುರ್ಕೊಂಡೆ ಅಂತ ಅವ್ರಿಗೆ ಏನಾದ್ರು ಹೇಳಿದ್ರೆ ಅವ್ರ ಕಾಲಲ್ಲೇ ಪಕ್ಕ ಅಂತ ನಕ್ಬಿಡ್ತಾ ಇದ್ರು. ಅದಕ್ಕೆ ಸತ್ಯಾಂಶ ಒಪ್ಕೊಂಡ್ಬಿಟ್ಟೆ. ನಾನು ಬಂದ್ ಕೆಲಸ ಮುಗಿತು, ನನ್ನ ಕರ್ಕೊಂಡು ಹೋಗ್ರಪ್ಪ. ಜಾಜಿಯವ್ರೆ, ನಾನು ಈ ತರ ಹೇಳ್ತೀನಿ ಅಂತ ನೀವು ತಪ್ಪು ತಿಳ್ಕೊಬೇಡಿಪ್ಪ. ಅಲ್ಲ, ಇರೋ ಒಬ್ಬ ಗಂಡನ ಕಾಲ್ನ ಈ ತರ ತುಳಿಬಿಟ್ರೆ ಹೇಗೆ ಹೇಳಿ? ಇನ್ಮೇಲೆ ಆ ತರ ಎಲ್ಲ ತುಳಿಬೇಡ್ರಿ. ನನ್ ಯಾಕೆ ಕಾಲ್ ತುಳಿಬೇಕು, ಯಾಕೆ ಕಾಲ್ ತುಳಿಬಾರ್ದು ಅಂತ ನಿಮ್ಮನ್ನ ಹೇಳ್ಕೋಬೇಕಾಗಿಲ್ಲ. ಮಾಡ್ಕೋಬೇಡಿ. ಗಂಡಂಗಿರೋದು 2 ಕಾಲು, ಅದರಲ್ಲೂ ಒಂದ್ ಕಾಲು ತುಳಿದ್ಬಿಟ್ರೆ ಹೇಗ್ ನಡೀತಾರೆ, ಎಲ್ಲಿ ಹೋಗ್ತಾರೆ? ಸ್ವಲ್ಪನಾದ್ರೂ ಕನಿಕರ ತೋರಿಸ್ಲಾರ್ದ? ಬೇಡ ಅಂದ್ರೆ ಹೇಳಿ, ನಿಮ್ ಗಂಡನ್ನ ನಾನ್ ನೋಡ್ಕೊಂತೀನಿ. ನೀವು ನೋಡ್ಕೊಳ್ಳೋದಾದ್ರೆ ನಾನು ಬರಲ್ಲ. ನೋಡಿ, ಎಂತದ್ದು ಬೇಕಾಗಿಲ್ಲ. ನಿಮ್ ಸಲಹೆಗಳಿಗೆ ತುಂಬಾ ಧನ್ಯವಾದಗಳು. ತಾವಿನ್ನು ಹೋಗ್ಬಿಟ್ಟು ಬರ್ಬೋದು. ರೀ, ಬನ್ರಿ ಇಲ್ಲಿ. ಏನ್ ಮೇಡಮ್ ಅವರೇ ಕರೆದಿದ್ದು? ಏನ್ರಿ, ನಾನ್ ನಿಮ್ ಕಾಲ್ ತುಳಿದಿರೋ ವಿಷಯ ಜಗತ್ ಜಾಹೀರಾಗ್ತಾ ಇದೆ. ಮೇಡಮ್ ಅವರೇ, ಹೆಂಗಸರ ಕಿವಿಗೆ ಒಂದು ವಿಷಯ ಸಿಕ್ತು ಅಂದ್ರೆ ಸಾಕು, ಪುಗ್ಸೆಟ್ಟನೆ ಪ್ರಚಾರ ಆಗ್ಬಿಡುತ್ತೆ. ನೋಡಿ, ಇನ್ ಮುಂದೆ ಯಾರಿಗೂ ನೀವು ಆ ವಿಷಯ ಹೇಳ್ಬಾರ್ದು. ನಿಮ್ ಕಾಲ್ ಮುರಿದಿರೋದಕ್ಕೂ ನಾನ್ ನಿಮ್ ಕಾಲ್ ತುಳಿದಿರೋದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಕರಪತ್ರ ಹಂಚಿ ಪ್ರಚಾರ ಮಾಡಿ. ಕೇಳ್ರಿ
ಕೇಳ್ರಮ್ಮ ಕೇಳ್ರಿ. ನಮ್ ಪಾಂಡುರಂಗನ್ ಭಾವನ ಕಾಲು ಮುರಿದಿದ್ದಕ್ಕೆ ಜಾಜಿ ಅದಕ್ಕೆ ಕಾರಣ ಅಲ್ಲ, ಇವ್ರ ಅಜ್ಜಿ ಹಣೆಗೂ ಕಾರಣ. ಅವ್ರಿಗೆ ಇವ್ರ ಕಾಲು ಇವ್ರಿಗೆ. ಪಾಂಡುರಂಗ ಭಾವನ ಕಾಲು ಜಾಜಿ ಅದಕ್ಕೆ ತುಳಿದಿಲ್ಲ. ತುಳಿದಿಲ್ಲ. ಅಲ್ಲ ರೀ, ಅವ್ರು ತುಳಿದಿಲ್ಲ ಆಮೇಲೆ ಅದನ್ನೇ ಯಾಕ್ರಿ ಒತ್ತಿ ಹೇಳ್ತೀರಾ? ಹೇಳ್ತಾರ ನೋಡ್ರೆ ಅವರೇ ತುಳಿದಿರೋ ಅಂತ ಗ್ಯಾರಂಟಿ ಆಯ್ತು. ಜನರಿಗೆ ನಂಬಿಕೆ ಬರ್ಬೇಕು ಅಂದ್ರೆ ನಿಮ್ ಕಥೆಯನ್ನ ರಾಗವಾಗಿ ಹಾಡಿ. ಕರಡಿಯ ತಕ್ಕ ತಕ್ಕ ಕುಣಿಸುತ್ತ ಪಲ್ಲನು ಸಿದ್ಧಿ ಬಾಬಾ ಬಾಲರ ಜೀವ ಬಾಬಾ ಬಾಬಾ ಬಾಲರ ಜೀವ. ಈ ಕತೆ ಅಲ್ಲ, ಕಾಲ್ ಕತೆ. ಕೀರ್ತನಾರಂಭ ಕಾಲದಲ್ಲಿ ಪಾಂಡುರಂಗ ಎಂಬ ಶ್ರೇಷ್ಠ ವ್ಯಕ್ತಿಯು ಗಂಡಗಲಿ ವಂಶದಲ್ಲಿ ಜನಿಸಿದನು. ಕಾರಣಾಂತರಗಳಿಂದ ಅವನು ತನಗಿಷ್ಟವಿಲ್ಲವಾದ ಮಡದಿಯನ್ನು ಕಟ್ಟಿಕೊಳ್ಳಬೇಕಾಗಿ ಬಂತ. ಜಾಜಿ ಜಂಬಲ್ ಸುಗ್ಗಿ. ಹರಿಕತೆಯ ನಡುವೆ ಬಾಯಿ ಹಾಕುವವನು ಮುಂದಿನ ಜನ್ಮದಲ್ಲಿ ಬ್ರಹ್ಮ ರಾಕ್ಷಸನಾಗಿ ಹುಟ್ಟುವನು. ಮುಂದುವರಿಸಿ. ಈ ಗ್ರಹಚಾರ ಎನ್ನುವುದು ನಳ ಮಹಾರಾಜರನ್ನು ಬಿಟ್ಟಿಲ್ಲ, ರಾಜ್ಯದ ಮಂತ್ರಿಗಳನ್ನು ಬಿಟ್ಟಿಲ್ಲ. ಮುಹೂರ್ತದ ಸಮಯವನ್ನ ಹೇಳುವಂತವರಾಗಿ ತಾಳಿ ಕಟ್ಟಲು ಬರಬೇಕಾಗಿದ್ದ ಆ ಟಿಂಗ ನಾರದನು ಸಮಯಕ್ಕೆ ಸರಿಯಾಗಿ ಬಾರದ್ದರಿಂದ ಮೂಲೆಯಲ್ಲಿ ಕುಳಿತ ಮುಗ್ಧ ಬಾಲಕ ಪಾಂಡುರಂಗನು ಸಲಗಕ್ಕೆ ತಾಳಿ ಕಟ್ಟಬೇಕಾಗಿ ಬಂತು. ಅಲ್ಲಿವರೆಗೂ ತಗತಗನೆ ಕುಳಿತುಕೊಂಡು ಓಡಾಡುತ್ತಿದ್ದ ಈ ನಮ್ಮ ಬಾಲಕ ಪಾಂಡುರಂಗ ಈಗ ಪಟ ಪಟನೆ ಕುದಿಯುವ ಎಣ್ಣೆಯ ಬಾಂಡಲಿಗೆ ಸಿದ್ಧ. ಹೆಂಡತಿಯಿಂದ ಪರಿಪರಿಯಾದ ಸಂಕಟಗಳನ್ನು ಅನುಭವಿಸ್ತಾ ಆ ಕಷ್ಟಗಳಿಂದ ಬೇಸತ್ತ ನಮ್ಮ ಭಾವ ಪಾಂಡುರಂಗ ಒಂದು ದಿನ ಏರೋಬಿಕ್ಸ್ ಹೇಮಾ ಎಂಬ ಹುಡುಗಿಯನ್ನು ಕರೆದಾಗ, ಬಂದಳೋ ಬಂದಳೋ ಕಾಂಚನ ಕಾಂಚನ ಮಿಣ ಮಿಣ ಕಾಂಚನ ಮಿಣ ಮಿಣ. ಬನ್ನಿ. ಇದು ಕಥೆಯ ಒಂದು ಭಾಗ. ಆ ಹೇಮಾ ಎಂಬ ತರುಣಿ ಅಪ್ರತಿಮ ಸುಂದರಿ. ಅವಳು ಮೈಕಲ್ ಜಾಕ್ಸನ್ ತರ ತನ್ನ ಮೈಕೈಗಳನ್ನು ಕುಣಿಸುತ್ತಿದ್ದಾಳೆ. ಇದನ್ನು ಕಂಡ ನಮ್ಮ ಪಾಂಡುರಂಗನ ಯೌವನ ರೊಚ್ಚಿಗೆಟ್ಟಿದೆ. ಮಹಾಭಾರತದಲ್ಲಿ ಸೈರಂತಿಯನ್ನು ಕಂಡ ಕೀಚಕನಾಗಿದ್ದಾನೆ. ಮುಂಗಾರು ಮಳೆಯಲ್ಲಿ ಪೂಜಾ ಗಾಂಧಿಯನ್ನು ಕಂಡ ಗಣೇಶಪ್ಪನಾಗಿದ್ದಾನೆ. ಇಬ್ಬರು ಮೈಮರೆತು ಹಾಡಿ ಕುಣಿಯಲು ಶುರು ಮಾಡಿದ್ದಾರೆ. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳಲ್ಲಿ. ಇವರಿಬ್ಬರ ದೃಶ್ಯವನ್ನು ಕಂಡಿರ್ತಕ್ಕಂತ ಮಡದಿ ಜಾಜಿ ಜಂಬಲ್ ಸುಬ್ಬಿ ಅವರ ರಕ್ತ ಪಟ 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 ಎಂದು ಕುದಿಯುತ್ತಿದೆ. ಅವರು ಪಾಂಡುರಂಗನತ್ತ ದಮ 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 ಧಾವಿಸುತ್ತಿದ್ದಾರೆ. ಒಂದೇ ಸಮನೆ ಪಾಂಡುರಂಗನೊಂದಿಗೆ ಪಟ 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 ಪಟನೆ ವಾಗ್ವಾದ ಕೇಳಿದಿದ್ದಾರೆ. ಆದರೆ ಪಾಂಡುರಂಗ ಪ್ರಣಯದಲ್ಲಿ ಮೈಮರೆತದ್ದರಿಂದ ಸಿಟ್ಟಿಗೆದ್ದ ಜಾಜಿ ಜಂಬಲ್ ಸುಬ್ಬಿಯವರು ದುರ್ಗಾದೇವಿ ಅವತಾರವನ್ನು ತಾಳಿ ಶಂಭೋ ಶಂಕರ ಹರ ಹರ ಮಹಾದೇವ ಎಂದು ತಮ್ಮ ಬಲಗಾಲನ್ನ ಮೇಲೆತ್ತಿ ಪಾಂಡುರಂಗನ ಎಡಗಾಲ ಮೇಲೆ ಇಡಲಾಗಿ ಪಟ 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 ಎಂದು ಕೊನೆಯಲ್ಲಿ ಎಲ್ಲೋ ಲಟ್ ಎಂಬ ಸದ್ದು ಕೇಳಿದಂತಾಯ್ತು. ಜನಗಳ ಮುಂದೆ ಅವ್ರ ಕಾಲು ಮುರಿದಿದ್ದು ನಾನಲ್ಲ ಅಂತ ಹೇಳಿ ಅಂದ್ರೆ ನಾನೇ ಅನ್ನೋ ಹಾಗೆ ಮಾತಾಡ್ತಾ ಇದ್ದಾರೆ. ನೋಡಿದ್ರೆ ಲಟ್ಟೆಂದು ಕಾಲು ಮುರಿದಿತ್ತು, ಪಟ್ಟೆಂದು ಬ್ಯಾಂಡೇಜ್ ಬಂದಿತ್ತು. ಹಾಗಂತ ನೀವು ತಿಳಿದಿದ್ದರೆ ಅದು ತಪ್ಪು. ಇವನ ಇಡೀ ಹರಿಕತೆ ಶುದ್ಧ ಸುಳ್ಳು. ಹೌದು, ನಮ್ಮ ಕಾಲಿಗೂ ಜಾತಿಯವರೆಗೂ ಯಾವುದೇ ರೀತಿಯಲ್ಲಿ ಸಂಬಂಧ ಇಲ್ಲ. ಹೀಗಾಗಿ ಪೂರ್ತಿಯಾಗಿದ್ದ ನಮ್ಮ ಪಾಂಡುರಂಗನ ಒಂದು ಕಾಲು ಅರ್ಧ ಕಾಲ ಆಯ್ತು. ಈ ಕಥೆಯಿಂದ ತಾವು ತಿಳಿದುಕೊಳ್ಳಬೇಕಾದ ಸಾರಾಂಶ. ಯಾಕೋ ಗಲಾಟೆ ಮಾಡ್ತೀಯ? ಸರಿಯಾಗಿ ಕೇಳಿಸ್ಕೊ. ನೀನು ಬೇಕಾದವ್ರನ್ನ ಮದುವೆ ಆಗು, ಆದ್ರೆ ಈ ಬನ್ನೇರುಘಟ್ಟ, ಬಂಡೀಪುರ, ಸಕ್ಕರೆ ಬೈಲಿಂದ ಬಂದವ್ರನ್ನ ಮಾತ್ರ ಮದುವೆಯಾಗಬೇಡ. ಆಗ ನಿಮ್ಮ ಕಾಲುಗಳು ನಿಮ್ಮ ಹತ್ತಿರವೇ ಸುರಕ್ಷಿತವಾಗಿರುತ್ತವೆ. ರಕ್ಷಿತ ರಕ್ಷಿತ ಸುರಕ್ಷಿತ ರಕ್ಷಿತ ರಕ್ಷಿತ ಸುರಕ್ಷಿತ ಶ್ರೀಮದ್ರಮಾರಮಣಗೊಂಡ ಎಲ್ಲರೂ ಸಾಲಾಗಿ ಬಂದು ಪಾಂಡುರಂಗ ಅವರ ಕಾಲುಗಳಿಗೆ ನಮಸ್ಕರಿಸಿ ಕಾಣಿಕೆಯನ್ನ ಹಾಕತಕ್ಕದ್ದು. ಏನ್ರಿ ನಿಮ್ ಕಾಲ್ ಮುರಿದಿದ್ದು ನಾನಲ್ಲ ಅಂತ ಹೇಳಿ ಅಂದ್ರೆ ನಾನೇನೋ ಹಾಗೆ ಅಪಪ್ರಚಾರ ಮಾಡ್ತಾ ಇದ್ದೀರಾ? ಇಲ್ಲ ಮೇಡಮ್ ಅವರೇ, ಹರಿಕತೆ ಮಾಡ್ತಾ ಈ ಕಾಲನ್ನ ಮುರಿದಾಕ್ತವ್ರು ನೀವಲ್ಲ ಅಂತ ಜನಗಳಿಗೆ ತಿಳಿ ಹೇಳ್ತಾ ಇದ್ದೆ. ನೀವು ಹರಿಕತೆಯಲ್ಲಿ ಹೇಳಿದ್ದನ್ನ ನಾನು ನಿಜ ಮಾಡೋದಕ್ಕೆ